ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು ಲೇಔಟ್ ಮಾಡಬೇಕು ಅಂತ. ರೈತರು ನನ್ನ ವಿರುದ್ಧ ಹೋರಾಟ ಮಾಡಿದ್ರು ನಾನು ಕೂಡ ಕೋರ್ಟ್ ವಿರುದ್ಧ ಹೋಗೋಕ್ಕಾಗಿಲ್ಲ. ಲೇಔಟ್ ಶುರು ಮಾಡ್ಬಿಟ್ರಿ, ಪೊಲೀಸ್ ಇಟ್ಕೊಂಡೆ ಲೇಔಟ್ ಶುರು ಮಾಡಿದ್ವಿ. ನಂಬಿಕೆ ಇರಲಿಲ್ಲ ಅವ್ರಿಗೆ 40-60 ಕೊಡ್ತಾರೋ ಇಲ್ಲ ಅಂತೇಳಿ. ನನ್ನ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿದ್ರು, ನನ್ನ ವಿರುದ್ಧವಾಗಿ ಓಟ್ ಹಾಕಿದ್ರು. ಎಲ್ಲ ಲೇಔಟ್ ಆದ್ಮೇಲೆ ಏನಪ್ಪ ಈಗ 1 ಕೋಟಿಗೆ ಗ್ರಾಂಟ್ ಕೊಡಿಸ್ತೀನಿ, 1 ಕೋಟಿ ಕೇಳಿದ್ದವ್ರು ಎಕರೆಗೆ. ಈಗ ಅವ್ರ ಬೆಲೆ ಎಷ್ಟು ಗೊತ್ತೇ, ನಾವು ಬಂದಿರೋದು 7 ಕೋಟಿ ರೂಪಾಯಿ ಎಕರೆಗೆ ಬಂದಿರೋದು. ಜಗದೀಶ್ ಸರ್, ಹಲೋ, ನಮಸ್ತೆ. ಏನು ನನಗೆ ಇಲ್ಲಿ ಇಲ್ಲ, ದಿನ 500 ಜನ ಬರ್ತಾರೆ. ನೀವು ಅಲ್ಲ, ಈಗ ಅವರೇ ನಾನು ಸ್ಪೀಕರ್ ಫೋನ್ ಆನ್ ಮಾಡಿ ಒಂದು 500 ಜನ ಮೇಲೆ ಅವ್ರೆ. ನಾನು ಹೇಳಿದೆ, ಅವ್ರು ನಮ್ಮ ಮಾತು ಕೇಳಲ್ಲ, ಆಫೀಸರ್ ಮಾತು ಕೇಳೋದು. ಹೇಳ್ಬಿಡ್ರಿ, ಅದೊಂದು ಸರಿ ಅವ್ರಿಗೆ ಹೇಳ್ಬೇಡ. ನೀನು ಇವ್ರು ಜನಗಳಿಗೆ ಹೇಳ್ದಂಗೆ ಹೇಳ್ಬಿಡು. ನನ್ನ ಕಮಿಷನರ್ ನೀವು ಹೇಳ್ದಂಗೆ ಹೇಳೋರೆ, ಅದು ಯಾವುದೇ ಕಾರಣದಿಂದ ಆ ರೋಡ್ ಮಾಡಲ್ಲ ನಾವು. ಹುಡುಕಿಯೋದು ಮಾತನಾಡಿದ ರೋಡ್ ಏನಾಯ್ತು ಅದು ಮಾಡ್ತಾರೆ, ಅದನ್ನು ನಾನು ಹೇಳಿದ್ದೀನಿ. ಆ ರೋಡ್ ಮಾಡೇ ಮಾಡ್ತಾರೆ. ಇನ್ನು ಉಳಿಕೆದು ಒಂದಿತ್ತಲ್ಲ, ಅದು ಮಾಡೋದಿಲ್ಲ. ಅದನ್ನ ಅಧಿಕೃತವಾಗಿ ಒಂದ್ಸರಿ ಆದೇಶ ಯಾವಾಗ ಮಾಡ್ತದೆ ಅಂತ ಅದಾದ್ ಮಾಡ್ಕೊಳ್ಳಿ. ಈಗ 2 ಇದೆಯಲ್ಲ, ಈಗ ನಾವು ಡ್ರಾಪ್ ಮಾಡಿ ಈಗ ಒಂದು ಅಬ್ಜೆಕ್ಷನ್ ಅಂತೂ ಕೊಡಿಸ್ತೀವಿ. ಆ ರೋಡ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಾಗೈತೆ. ಅದ್ರ ಮೇಲೆ ನಾವು ಆಮೇಲೆ ಸರ್ಕಾರ ತೀರ್ಮಾನ ತಗೊಳೋದು. ಆಗ್ಲಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು 10-15 ಜನ ಮೇನ್ ಲೀಡರ್ ಕರ್ಕೊಂಡ್ ಬರ್ತೀನಿ ನಾನು. ಆಲ್ ಪಾರ್ಟಿ ಲೀಡರ್ಸ್ ಕರ್ಕೊಂಡ್ಬಂದು ಒಂದ್ಸರಿ ಕಮಿಷನರ್ ತಾವು ಅಧ್ಯಕ್ಷ ಕೂತ್ಕೊಂಡು ಅದ್ರ ಬಗ್ಗೆ ಒಂದ್ಸರಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಸಾಕು. ಏನ್ ಬೆಳ್ಳ ಆತಂಕ ಪಟ್ಬಿಟ್ಟವ್ರೆ ಅಂತ ಹೇಳಿ, ಏನ್ ಒಬ್ಬೊಬ್ರ ಹತ್ರ 1 ಲಕ್ಷ 2 ಲಕ್ಷ ಶುರು ಮಾಡ್ತಾರೆ. ಎಲ್ಲ ತೊಳ್ಳಗಾಡಿ ಇಟ್ಕೊಂಡು. ಗೊತ್ತಾಯ್ತು. ಈಗ ಪ್ರೊಸೀಜರ್ ಅಬ್ಜೆಕ್ಷನ್ ಮಾಡಬೇಕು. ಅಬ್ಜೆಕ್ಷನ್ ನಾವು ಅಲ್ಲಿ ಇಡ್ತೀವಿ. ಈ ತರ ಜನಗಳಲ್ಲಿ ವಿರೋಧ ಇರೋದ್ರಿಂದ ಅದನ್ನ ಡ್ರಾಪ್ ಮಾಡ್ತೀವಿ. ಫೈನಲ್ ನಾವು ತೀರ್ಮಾನ ತಗೊಂಡು ಸರಿ ಐತೆ. ಈಗ ಅವ್ರು ಇನ್ನೇನು ಎಲ್ಲೋ ನಿಮ್ಮ ಆಫೀಸ್ಗೂ ಬರೋದು ಬೇಡ, ಯಾರಿಗೂ ದುಡ್ಡು ಕೊಡೋದು ಬೇಡ, ಏನು ಬೇಡ ಅಲ್ವಾ? ಏನಂದ್ರೆ ಇಲ್ಲೇ 2005 ನೋಟಿಫಿಕೇಶನ್ ಏನಾಗಿತ್ತು ಡ್ರಾಪ್ ಮಾಡ್ಬೇಕಲ್ಲ, ಒಂದ್ಸರಿ ನೀವು ನೋಟಿಸ್ ಕೊಡ್ತಾರೆ. ಏಕಾಏಕಿ ಭೂಸ್ವಾಧೀನ ಕೈ ಬಿಡಕ್ಕಾಗಲ್ಲ. ಈಗ ನಿಮ್ದು ಎಲ್ಲರದು ಅಬ್ಜೆಕ್ಷನ್ ಐತೆ, ನಾವು ಈಗಾಗಲೇ ಮನೆ ಕಟ್ಕೊಂಡಿದ್ದೀವಿ, ವಾಸ ಮಾಡಿದ್ದೀವಿ, ಅದಾಗೋದಿಲ್ಲ ಅಂತ ಹೇಳಿದ್ರಿ. ಆ ಅಬ್ಜೆಕ್ಷನ್ ಮೇಲೆ ಏನ್ ಮಾಡ್ತಾರೆ, ಬೋರ್ಡಲ್ಲಿ ಇಟ್ಬಿಟ್ಟು ಈ ರಸ್ತೆನ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಅಧಿಕೃತವಾದಂಥ ಒಂದು ತೀರ್ಮಾನವನ್ನ ಸರ್ಕಾರ ತಗೊಂಡು ಅದನ್ನ ಲ್ಯಾಂಡ್ ಅಕ್ವಿಜೇಷನ್ಗೆ ಒತ್ತಾಗ್ತಾರೆ. ಯಾಕಂದ್ರೆ ಒಬ್ಬರೇ ಡಿಸಿಷನ್ ತಗೊಳಕ್ಕಾಗಲ್ಲ, ಅದು ಗೌರ್ಮೆಂಟ್ವರೆಗೂ ಹೋಗ್ತದೆ. ಅದು ಈಗ ಇವರೇ ಡಿ ಸಿ BD ಮಾತಾಡಿರ್ತಕ್ಕಂಥದ್ದು. ಸೊ ಇನ್ನು 15 ದಿನದೊಳಗಡೆ ಈ ಪ್ರೊಸೀಜರ್ ಎಲ್ಲ ಮುಗಿಸ್ತೀವಿ ಅಂತ ಹೇಳಿದ್ರೆ, ಇನ್ಯಾರನ್ನ ಅಬ್ಜೆಕ್ಷನ್ ಕೊಡಲಿಲ್ಲ ಅಂದ್ರೆ ದಯವಿಟ್ಟು ಅಬ್ಜೆಕ್ಷನ್ ಕೊಡುವಂಥ ಕೆಲಸ ಮಾಡ್ತಾರೆ. ಅದೇನು ನೀವು ಯಾರೋ ಒಂದಿಬ್ಬರು ಕೊಡಲಿಲ್ಲ ಅಂದ್ರೆ ಮಧ್ಯದಲ್ಲಿ ಬಂದು ಅಕ್ವೈರ್ ಮಾಡಲ್ಲ. ಬಹುಮತದ ಏನು ತೀರ್ಮಾನ ಆಗ್ತದೆ ಅದು ಆಗ್ತದೆ. ಯಾರಾದರೂ ಅಬ್ಜೆಕ್ಷನ್ ಕೊಡೋಕೆ ಬರಲಿಲ್ಲ ಅಂದ್ರೆ ಪಕ್ಕದವ್ರಿಗೆ ಕೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಕೊಡಲಿರ್ತದೆ, ಕೊಟ್ಟು ಅಕ್ನಾಟ್ಮೆಂಟ್ ಇಟ್ಕೊಂಡು ಆಯ್ತಾ. ಇನ್ಯಾರೋ ಕಾಸು ಕೇಳಿದ್ರು, ಇನ್ಯಾರೋ ಲಾಯರ್ ಕಾಸು ಕೊಡಬೇಕು, ದಯವಿಟ್ಟು ಏನೋ ಹೋಗಬೇಡ, ದುಡ್ಡು ಕಳ್ಕೊಳಕ್ಕೆ ಹೋಗೋದು ಬೇಡ. ಈಗ ನಾನು ಹೇಳಿದ್ದೀನಿ, ಅಧಿಕಾರಿಗಳು ಹೇಳೋರೆ, ನಿಮ್ಮ ಜೊತೆಯಲ್ಲಿ ಒಂದು 10-15 ಜನ ಒಂದು ಪ್ರಮುಖರು ಒಂದು ಪಟ್ಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾರು ನಂಬಿಕೆ ಐತೆ ಆ ಲೀಡರ್ನೇ ಕಳಿಸ್ತೀವಿ. ಇಲ್ಲಾಂದ್ರೆ ಅವ್ರ ಒಳಗಡೆ ಏನೋ ಸೇರ್ಕೊಂಡ್ಬಿಟ್ರು ಅಂತ ಕೇಳ್ತೀನಿ, ಅವ್ರನ್ನ ಅನುಮಾನ ಪಡ್ತಾರೆ ಜನ. ಸೊ ಆ ಥರದವ್ರು ಒಂದು 15 ಜನ ಕಳಿಸ್ರಿ, ನಾನು ಹೋಗ್ತೀನಿ. ಅಲ್ಲಿ ಕುತ್ಕೊಂಡು ಅಧಿಕೃತವಾಗಿ ಮಿನಿಟ್ಸ್ ಮಾಡಿಸ್ತಾರೆ. ಮೀಟಿಂಗಲ್ಲಿ ಮಿನಿಟ್ಸ್ ಎಲ್ಲ ಆಗ್ತದೆ ಅದರದ್ದು. ಯಾಕಂದರೆ ನಾವು ಏನೇ BDಯಲ್ಲಿ ಮಾಡೋದು ಕೂಡ ಸಭೆಯನ್ನು ಮಾಡಿ ಅದನ್ನ ಮಿನಿಟ್ಸ್ ಥರ ಮಾಡಿ ರೆಕಾರ್ಡ್ ಮಾಡ್ಕೊತಾರೆ ಇದೆಲ್ಲ ಕೂಡ. ಸೊ ಯಾರು ಏನು ಆತಂಕ ಪಡೋದು ಬೇಡ ಅದರಲ್ಲಿ. ಸೊ ನಾವು ಎಲ್ಲ ಜನ ನಿಮ್ಮ ಜೊತೆಲಿ ಇರ್ತೀವಿ. ಮಾತ್ರ 50% ಲ್ಯಾಂಡ್ ತಗೋಬೇಕು. ಅಲ್ಲ ನಾನು ಕೊಟ್ಟಿರೋದು ಅದೇ. ಕದರ್ನಹಳ್ಳಿ ಸೇರ್ಬೋದು. ಕದರ್ನಹಳ್ಳಿ ನಿಮಗೆ ಈ ರೋಡು ನೋಡ್ರಿ, ಮಾಚ
ದಾಚೋಹಳ್ಳಿ, ಒಡೆಯರಹಳ್ಳಿ, ಲಕ್ಷ್ಮೀಪುರ, ಕದರೇನಹಳ್ಳಿ, ಆರೋಗ್ಯನಹಳ್ಳಿ, ದೊಂಬರಹಳ್ಳಿ, ಸಿದ್ನೋಸಹಳ್ಳಿ, ಮಾದನಾಯಕನಹಳ್ಳಿ ಇದು ಸೇರ್ತದೆ. ಇದು ಸೇರ್ತದೆ, ಈ ರೋಡ್ ಆಗ್ತದೆ. ಇದು ಆಗ್ಲೇ ಹೋಗ್ತಲ್ಲ, ಅದು ರೋಡ್ ಸೇರಲ್ಲ, ಅದು ನೋಟಿಫಿಕೇಶನ್ ಮಾಡಲ್ಲ. ಇದ್ದೇನೆ 2005ರಲ್ಲಿ ಅದು ನೋಟಿಫಿಕೇಶನ್ ಮಾಡೋದ್ರಿಂದ ಅದನ್ನ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಬೇಕಾದ್ರೆ ಸಹಜವಾಗಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಿಮಗೆ, ಈ ತರ ಐತೆ ಅಂತೇಳಿ. ನೀವು ಈಗ ಅಬ್ಜೆಕ್ಷನ್ ಕೊಟ್ಟಿದ್ದೀರಿ ಮಾಡಬಾರ್ದು ಅಂತೇಳಿ, ಆ ಅಬ್ಜೆಕ್ಷನ್ ಅನ್ನ ಪರಿಗಣಿಸಿ ಅದು ಡ್ರಾಪ್ ಮಾಡ್ತಾರೆ. ಬಟ್ ಇದಕ್ಕೆ ನೀವು ಅಬ್ಜೆಕ್ಷನ್ ಕೊಟ್ಟರು ಇದು ಮಾಡ್ತಾರೆ. ಈಗ ನಾನು ಓದೋದಲ್ಲ, ಗುಟ್ಟೆ ಹಿಂದ್ಗಡೆ ಹೋಗುವಂಥದ್ದು, ನೀವು ಅಬ್ಜೆಕ್ಷನ್ ಕೊಟ್ಟರು ಈ ರೋಡು ಪ್ರೊಸೀಜರ್ ಐತೆ. 100 ಮೀಟ್ರು ಅಂದ್ರೆ 325 ಅಡಿ ರೋಡು. ಈಗ PRR 1 ಏನ್ ಮಾಡೋರು ಹಂಗೆ ಮಾಡ್ತಾರೆ. PRR 1 ಏನ್ ಮಾಡವ್ರೆ 50 ಮೀಟರ್ ರೋಡ್ ಮಾಡ್ತಾರೆ. ರೋಡ್ ಸ್ಪ್ಯಾನ್ ಏನ್ ಕಮ್ಮಿ ಆಗಲ್ಲ, ಅದು 8 ಲೇನ್ ರೋಡ್ ಇರ್ತದೆ. ಮಿಕ್ಕಿದ ಮಧ್ಯದಲ್ಲಿ ರೋಡ್ ಅಗಲ ಬಿಟ್ಟಿದ್ರು, ಪಕ್ಕದಲ್ಲಿ ಇದು ಏನೋ ಪಾರ್ಕ್ ತರ ಎಲ್ಲ ಮಾಡಿದ್ವಿ ನಾವಿದ್ದಾಗ. ಈಗ ಅಲ್ಲೇನಾಗದೆ, ಈ ಗೌರ್ಮೆಂಟು 50 ಮೀಟರ್ ಮಾಡಿ 50 ಮೀಟರ್ ಕಮರ್ಷಿಯಲ್ ಅಂತೇಳಿ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಏನೊಂದು ಖರ್ಚಾಗ್ತದೆ 20-25 ಸಾವಿರ ಕೋಟಿ ರೂಪಾಯಿ, ಅದು ರೀಫಂಡ್ ಆಗ್ಬೇಕಲ್ಲ ಸರ್ಕಾರಕ್ಕೆ. ಈ ಜಾಗ ಕಮರ್ಷಿಯಲ್ ಮಾಡಿ ಆಕ್ಷನ್ ಮಾಡ್ತಾರೆ. ಆಕ್ಷನ್ ಮಾಡಿ ನೀನಣ್ಣ ತಗೊಬೋದು, ಅವ್ರಣ್ಣ ತಗೊಬೋದು. ಆ ದುಡ್ಡಲ್ಲಿ ಆ ಏನು ಲೋನ್ ತಗೊಂಡಿರ್ತಾರೆ ಅದನ್ನ ರೀಫಂಡ್ ಮಾಡಬೇಕು ಅಂತ ಮಾಡವ್ರೆ. ಅದ್ರಲ್ಲಿ ನಂದೊಂದು ಅಬ್ಜೆಕ್ಷನ್ ಐತೆ, ನೀವು 50 ಮೀಟರ್ ಮಾಡಿದ್ರೆ ಸರ್ವಿಸ್ ರೋಡ್ ಕೊಡ್ಬೇಕಲ್ಲ. ನನ್ನ ಲ್ಯಾಂಡ್ ಇರ್ತದೆ ಪಕ್ಕದಲ್ಲಿ, ಯಾಕೆ ನಾನು ರೈತ ಅರ್ಧ ಹೋಗ್ಲಿ ಲ್ಯಾಂಡು ಎಷ್ಟು ಬರ್ತದೆ ಪರಿಹಾರ ಬರಲಿ ಅಂತ ಯಾಕಂತಂದ್ರೆ ಪಕ್ಕದಲ್ಲಿ ಅವ್ರಿಗೆ ಅರ್ಧ ಜಾಗ ಉಳಿದಿರ್ತದೆ, ಅದು ಅವ್ರ ರೇಟ್ ಬರ್ತದೆ. ನೀನು ಅದಕ್ಕೊಂದು ಬೇಲೆ ಹಾಕ್ಬಿಡ್ರಿ, ಎಲ್ಲ ಕಡೆಗೆ ರೇಟ್ ಬರೋದಿಲ್ಲ. ಅದಕ್ಕೆ ಹೇಳಿದೀವಿ 40 ಮೀಟರ್ ಮಾಡ್ಕೊಳ್ಳಿ, 10 ಮೀಟರ್ ಅಂದ್ರೆ 30 ಅಡಿ ರೋಡು ಸರ್ವಿಸ್ ರೋಡ್ ಕೊಡಬೇಕು ಅಂತ ಹೇಳಿದ್ವಿ. ಅದನ್ನ ತಾತ್ವಿಕವಾಗಿ ಒಪ್ಕೊಂಡವ್ರೆ ಅದು, ಬಟ್ ಅಧಿಕೃತವಾಗಿ ಇನ್ನು ಸರ್ಕಾರದಲ್ಲಿ ತೀರ್ಮಾನ ತಗೋಬೇಕು. ಅಲ್ಲಿ ಗೊತ್ತಲ್ಲ ಅವ್ರು ಏನು ಬುಲ್ಡೋಸರ್ ಇದ್ದಕ್ಕೆ ಹಾಗಲ್ಲ, ಮಾಡೋದೇ ಏನ್ ಮಾಡ್ತೀಯ ಮಾಡುವಂತ ಈ ತರದ ಪರಿಸ್ಥಿತಿ. ಏನ್ ಮಾಡ್ತೀಯ ಮಾಡು ಅಂದಾಗ ಏನ್ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೋಣ, ಅದು ಅಂತಿಮವಾಗಿ ನಾವು ತೀರ್ಮಾನ ತಗೋಬೇಕಾಗ್ತದೆ. ಸೊ ಇದು ಇರ್ತಕ್ಕಂಥದ್ದು ಅದು 100 ಮೀಟ್ರು ಅಕ್ವಿಜೇಷನ್ ಮಾಡ್ತಾರೆ. 100 ಮೀಟರಲ್ಲಿ 50 ಮೀಟರ್ ಕಮರ್ಷಿಯಲ್ ಮಾಡ್ತಾರೆ. ಇನ್ನು 50 ಮೀಟರಲ್ಲಿ ಅಂದ್ರೆ 150 ಅಡಿ ರಸ್ತೆ ಅಗಲ ಆಗ್ತದೆ. ಸಾಮಾನ್ಯವಾಗಿ ಭೂ ಸ್ವಾಧೀನ ಆದ್ಮೇಲೆ 2 ವರ್ಷದೊಳಗೆ ಅನ್ವಯ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಈ ಸುಪ್ರೀಂ ಕೋರ್ಟ್ ಇದು ಇನ್ವಾಲ್ವ್ ಆಗಿರೋದ್ರಿಂದ ಈ PRR ರೋಡ್ಗೆ ಸುಪ್ರೀಂ ಕೋರ್ಟ್ 2 ವರ್ಷ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗೆ ಆದೇಶ ಆಗಿದ್ದದು. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರ ನೋಟಿಸ್ ಇಶ್ಯೂ ಮಾಡಿ ಸರ್ಕಾರ ಅಪ್ಡೇಟ್ ಕೊಡ್ತಿಲ್ಲ, ನಾವು ರೋಡ್ ಮಾಡ್ತೀವಿ, ಈ ತರ ಬೇರೆ ಬೇರೆ ಕಾರಣದಿಂದ ಆಗಿಲ್ಲ, ಪರಿಹಾರ ದುಡ್ಡಿಲ್ಲ, ಅದು ಇದು ಅಂತ ಹೇಳಿದ್ರು. ಅವೆಲ್ಲ ಕಾರಣ ಹೇಳಂಗಿಲ್ಲ. ರಸ್ತೆ ಮಾಡಬೇಕು ಅಂತಾನೆ ಹೇಳಿದ್ರು, ಬಿಡ್ಬೇಕು ಅಂತ ಅವ್ರು ಹೇಳಲೇ ಇಲ್ಲ. ನಿಮ್ ಕೈಯಲ್ಲಿ ಆದ್ರೆ ಮಾಡ್ರಿ, ಆಗ್ಲಿಲ್ಲ ಅಂದ್ರೆ ಡ್ರಾಪ್ ಮಾಡ್ರಿ ಅಂತ ಹೇಳಿದ್ರೆ ಡ್ರಾಪ್ ಮಾಡ್ಬಿಡೋರು. ಅದೇ ಸುಪ್ರೀಂ ಕೋರ್ಟ್ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಕೊಟ್ಟಿರೋದ್ರಿಂದ ಅದಕ್ಕೇನು ಟೈಮ್ ಬೌಂಡ್ ಅಂತ ಏನಿಲ್ಲ. ಬಟ್ ಈಗ PRR ಒಂದು ಆಲ್ರೆಡಿ ಎಲ್ಲ ಪ್ರೋಸೆಸ್ ಆಗಿದೆ, ಲ್ಯಾಂಡ್ ಅಕ್ವಿಜಿಷನ್ ಆಫರ್ ಆಗಿದೆ, ಲ್ಯಾಂಡ್ ಕೂಡ ಆಗೈತೆ. ಈಗ ಸೆಕೆಂಡ್ 2 ಈಗ ಸ್ಟಾರ್ಟ್ ಮಾಡವೆ. ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆಲ್ಲ ಕೊಟ್ಟು ಕನ್ಸಲ್ಟ್ ತಗೋತಾರೆ. ಕನ್ಸಲ್ಟ್ ಅಂದ್ರೆ ಬಲವಂತದ ಅಕ್ವಿಜಿಷನ್ ಅಲ್ಲ, ಇದು ರೇಟ್ ಫಿಕ್ಸ್ ಮಾಡ್ತಾರೆ. TDR ಬೇಕಾದ್ರೂ ತಗೊಂಬೋದಿದ್ರಲ್ಲಿ 2 ಆಪ್ಷನ್ ಕೊಟ್ಟವ್ರೆ. ಒಂದು ಕ್ಯಾಶ್ ಫಿಕ್ಸ್ ಮಾಡ್ತಾರೆ, ಗೈಡೆನ್ಸ್ ಮೇಲೆ ಕ್ಯಾಶ್ ಫಿಕ್ಸ್ ಮಾಡ್ತಾರೆ. ಎರಡನೇದು TDR ಬೇಕಾದ್ರೂ ತಗೊಬೋದು. ಈ ಹೊಸ TDR ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಐತೆ ಅಂತ ಹೇಳಿ ಹೇಳಿದ್ರೆ, ಅದು ಪೂರ್ತಿ ನಾನು ಇನ್ನೂ ನೋಡಿಲ್ಲ. ಅದು ಕೆಲವು ಡೆವಲಪರ್ TDR ತಗೋತಾರೆ. ಯಾರು ಕ್ಯಾಶ್ ಬೇಕೋ ಕ್ಯಾಶ್ ತಗೋತಾರೆ. ಅವ್ರು ಹೋಗಿ ಕನ್ಸಲ್ಟ್ ಕೊಟ್ಟು ನಾನು ಭೂಸ್ವಾಧೀನಕ್ಕೆ ಒಪ್ಕೊಂಡಿದ್ದೀನಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಲೀಗಲ್ ಆಗಿರೋದಕ್ಕೆ ಚೆಕ್ ಕೊಟ್ಬಿಡ್ತಾರೆ. ಯಾರು ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ದುಡ್ಡನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬಿಡ್ತಾರೆ, ಕೋರ್ಟಲ್ಲಿ ಡೆಪಾಸಿಟ್ ಮಾಡ್ತಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ. ಬಟ್ ಇವ್ರಿಗೆ ರೋಡ್ ಕೆಲಸ ಅಂತೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವ್ದು ಸ್ಟೇ ಕೊಟ್ಟಿದ್ರೆ ಆ ರೋಡನ್ನು ಮುಟ್ಟಲ್ಲ. ಸ್ಟೇ ಇಲ್ಲ, ಕೋರ್ಟ್ ಕೇಸ್ ನಡೀತಾ ಇದೆ ಅಂದಾಗ ಮಾಡ್ತಾರೆ. ಕೊನೆ ಕೋರ್ಟಲ್ಲಿ ಏನಾದ್ರು ತೀರ್ಮಾನ ಮಾಡಿ ಇಲ್ಲ ಇಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂದ್ರೆ ಕೋರ್ಟಿನ ಅಂತಿಮ ಆದೇಶಕ್ಕೊಳಗಾಗಿ ಸರ್ಕಾರ ಅನೌನ್ಸ್ ಮಾಡ್ಬೋದು, ಇಲ್ಲ ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡೋದು ಗೊತ್ತಿಲ್ಲ. ಬಟ್ ರೋಡ್ ಅಂತೂ ಈಗಿರೋ ಇದರಲ್ಲಿ PRR 1 ಅಂತೂ ಫಾಸ್ಟ್ ಮಾಡ್ತೀವಿ. ನನಗೂ ಇಂಟ್ರೆಸ್ಟ್ ಐತೆ. ಯಾಕಂದ್ರೆ ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಟ್ರಾಫಿಕ್ಗೆ ಈಗ ನೀವು ಬರ್ಬೇಕಾದ್ರೆ 1 ಅವರ್ ಆಯ್ತಾ, ಅಲ್ಲಿಂದ ಬರ್ಬೇಕಾದ್ರೆ 1 ಅವರ್ ಆಗ್ತದೆ. ಬೆಂಗಳೂರಲ್ಲಿ ಅಂತೂ ಜಾಮ್ ಎದ್ದೋಗ್ತದೆ. ಯಾರು ಏನಾದ್ರು ಅನ್ಕೊಂಡ್ಲಿ, ಯಾಕಂದ್ರೆ ಅಲ್ಲಿ ಯಾರು ರೈತರ ಜಮೀನು ಹೋಗ್ತದೆ ಅವ್ರು ನೋವಿರ್ತದೆ. ರೈತರ ಜಮೀನು ಹೋಗದೆ ಇರೋರಿಗೆ ಫಸ್ಟ್ ಮಾಡೋಣ ರೋಡು ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೇನು ಹೋಗಲ್ವಲ್ಲ. ಸೊ ಅಂತಂದ್ರೆ ನಮ್ದು ನಾನು ಒಂದು ರೋಡ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಇಲ್ಲಿ ಹತ್ತಿದ್ರೆ 10 ನಿಮಿಷಕ್ಕೆ ನಾನು ಮಾತಾಡ್ಕೊಳ್ಳೋದ್ರಲ್ಲಿ ಇರ್ತೀನಿ. ಮತ್ತೆ ಬೆಂಗಳೂರಿಗೆ ಅವಶ್ಯಕತೆ ಇದೆ, ಇಷ್ಟು ಬೆಳೆದಿರ್ತಕ್ಕಂಥ ಬೆಂಗಳೂರಿಗೆ ಈ PRR 1 ರೋಡ್ ಅವಶ್ಯಕತೆ ಇದೆ. PRR 2 ಅವ್ರು ಇತ್ತೀಚೆಗೆ ಸ್ಟಾರ್ಟ್ ಮಾಡೋದು, ನನಗೂ ಕೂಡ ಗಮನಕ್ಕಿಲ್ಲ. 1 ತಿಂಗಳಿಂದ ಅವರು ನೋಟಿಸ್ ಕೊಟ್ಟು ಏನೋ ಶುರು ಮಾಡವ್ರೆ. ಅದು ನಾವೆಲ್ಲ ಆ ಭಾಗದ MLAಗಳು 4 ಜನ ಏನಿದ್ದೀವಿ, ಸೋಮಶೇಖರ್, ನಾನು, ಇವರೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಲೇಬೇಕಾಗ್ತದೆ. ಅವರು
ಸಭೆ ಮಾಡಿದ್ಮೇಲೆ ಅಂತಿಮವಾಗಿ ತೀರ್ಮಾನ ತಗೋತೀವಿ. ಒಂದು ಒಳ್ಳೆ ನ್ಯಾಯಯುತವಾದಂಥ ಕಾಂಪನ್ಸೇಷನ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಧನ್ಯವಾದಗಳು. ವಟಾಭಿಪಾಳ್ಯ ಬೈರನ್ಪಾಳ್ಯ ಅವರೇನು ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಏನು ಅಬ್ಜೆಕ್ಷನ್ ಕೊಟ್ಟಿಲ್ಲ ಅದೇ ಸಾಕು. ಅದ್ರ ಮೇಲೆ ನಾವು ಫೋನ್ ಮಾಡಿ ಉಡುಪಿಯನ್ನು ನೀವು ಮಾತನಾಡಿಗಳಿಂದ ಶುರುವಾಗೋದು ಕೋರ್ಟ್ಗೆ ಹೋಗೋದು ಅವೆಲ್ಲ ಈಗ ಓದ್ತಿಲ್ಲ ನಾನು, ಏನು ಕೇಳಿಸ್ಕೊಂಡೆ ನೀನು? ಅದು ಯಾರೋ ಫೋನ್ ಮಾಡುವ ಅಂತ, ಯಾರೋ ಹೆಂಗ್ಸ್ ಫೋನ್ ಮಾಡಿತ್ತು, ಎಲ್ಲ ಮಾತಾಡೋದು ನೋಡಿ. ಇಷ್ಟೇನಾದ್ರೂ ತಿಂಡಿನಾದ್ರೂ ಮಾಡಿಸ್ತಾ ಇದ್ದೆ ನಾನು. ನೀವು ಅದು ಹೇಳಿದ್ರೆ ಲೀಡ್ ಏನೋ ಪರವಾಗಿಲ್ಲ ಮಾಡಿಸ್ಕೊಬೇಕು. ಅಲ್ಲ ಆಯ್ತು ಹೋಗ್ಲಿ ಅಣ್ಣ, ತಿಂಡಿ ಬೇಡಣ್ಣ, ನಮ್ಮ ಮನೆ ಉಳಿದ ಮೇಲೆ ನಮ್ಮ ಮನೆಯಿಂದ ತಿಂಡಿ ಹಾಕ್ತೀನಿ ಅಂತ ಒಂದು ಮಾತು ಹೇಳಿಲ್ಲಲ್ಲ.